ಹರಿ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ನಿಮ್ಮ ಕೆ ವೆಂಕಟೇಶ್ವರರು ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಹಾಗೂ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಮತ್ತು ರೀಲ್ಸಲ್ಲಿ ನೋಡಿ ತುಂಬ ವಿಶೇಷವಾಗಿರ್ತಕ್ಕಂಥ ಶ್ರಾವಣ ಮಾಸದ ಬಗ್ಗೆ ಸ್ವಲ್ಪ ಹೇಳಿ ಗುರುಗಳೇ ಅಂತ ಹೇಳಿದರು. ಶ್ರಾವಣ ಮಾಸದ ಬಗ್ಗೆ ಹೇಳ್ತಾ ಇದ್ದೀನಿ. ಆಗಲೇ ಒಂದು ವಾರ 15 ದಿವಸ ಕಳೆದಿದೆ. ಶ್ರಾವಣ ಮಾಸದ ಬಗ್ಗೆ ನಾವು ಸ್ವಲ್ಪ ಜಪ ತಪಗಳು ಯಾವ ದೇವ್ರನ್ನ ಪೂಜೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಶ್ರಾವಣ ಮಾಸದಲ್ಲಿ ಅಂತ ಕೇಳ್ಕೊಂಡಿದ್ರು. ಅದರಿಂದ ನಾನು ಇವತ್ತಿನ ದಿವಸ ಶ್ರಾವಣ ಮಾಸದ ಬಗ್ಗೆ ಒಂದೆರಡು ಮಾತು ಹೇಳ್ತಾ ಇದ್ದೀನಿ. ಹಿಂದೂಗಳಿಗೆ ನಮಗೆ ಶ್ರಾವಣ ಮಾಸದ ಬಗ್ಗೆ ವಿಶೇಷವಾಗಿ ಫಲ ಕೊಡ್ತಕ್ಕಂಥದ್ದು ನಮಗೆ ಯಾವತ್ತೂ ಸಹ ಶ್ರಾವಣ ಮಾಸದ ಪರಿಚಯವಿದೆ. ನೀವು ಇದನ್ನು ಶ್ರಾವಣ ಮಾಸ ಅಂತ ಕರೆಯಬಹುದು. ನಮ್ಮ ಹಿಂದೂ ಕ್ಯಾಲೆಂಡರ್ 5ನೇ ತಿಂಗಳು ಮತ್ತು ಇದು ಮಂಗಳಕರವಾದ ತಿಂಗಳು. ಇದು ಭಾರತೀಯ ಹೃದಯದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿರತಕ್ಕಂಥದ್ದೇ ಈ ಶ್ರಾವಣ ಮಾಸ. ಅದಕ್ಕೆ ನೋಡಿ, ನಮಗೆ ಶ್ರಾವಣ ಮಾಸದಲ್ಲಿ ಯಾವತ್ತೂ ಸಹ ವರಮಹಾಲಕ್ಷ್ಮಿ ವ್ರತ ಬರುತ್ತೆ, ಪೌರ್ಣಮಿ ಬರುತ್ತೆ, ದಧಿವ್ರತ ಬರುತ್ತೆ. ಈ ಹಬ್ಬಗಳು ಅಂದರೆ ಶ್ರಾವಣ ಮಾಸ. ಅದರ ಪ್ರಕಾರ ಈ ವಿಶೇಷವಾಗಿ ವೇದಗಳ ಪ್ರಕಾರ ಈ ಶ್ರಾವಣ ನಕ್ಷತ್ರವು ಆಕಾಶದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತದೆ. ಶ್ರಾವಣ ಮಾಸದ ಹುಣ್ಣಿಮೆ ದಿನವಾದ ಪೌರ್ಣಮಿಯ ಭಗವಾನ್ ಶ್ರೀ ಮಹಾವಿಷ್ಣುವನ್ನು ಶ್ರವಣ ನಕ್ಷತ್ರದ ಜನ್ಮ ನಕ್ಷತ್ರದೊಂದಿಗೆ ಹೊಂದಿಕೆಯಾಗುತ್ತದೆ ಯಾವತ್ತೂ ಸಹ ಶ್ರಾವಣ ಮಾಸದಲ್ಲಿ. ಅದಕ್ಕಾಗಿ ಈ ಮಾಸವನ್ನು ಶ್ರಾವಣ ಮಾಸ ಎಂದು ನಾವು ಕರಿತಾ ಇರ್ತೀವಿ. ಅದರಿಂದ ವಿಶೇಷವಾಗಿ ನಮಗೆ ಯಾವತ್ತೂ ಸಹ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನಾವು ಉಪಖಂಡದಲ್ಲಿ ಶ್ರಾವಣ ಮಾಸವು ನೈಋತ್ಯ ಮುನ್ಸೂರ ಆರಂಭವನ್ನು ಸಹ ಸೂಚಿಸುತ್ತದೆ. ಮಳೆಗಾಲ, ಚಳಿಗಾಲ, ಶೀತ ಮತ್ತು ವಿಶೇಷವಾಗಿ ಇಡೀ ತಿಂಗಳು ಶಿವನಿಗೆ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥದ್ದು. ಪಾರ್ವತಿ ಪರಮೇಶ್ವರ, ಲಕ್ಷ್ಮೀನಾರಾಯಣ, ಉಮಾಮಹೇಶ್ವರ, ಶುಚಿ ಪುರಂದರ, ವಾಣಿ ಹಿರಣ್ಯಗರ್ಭ ಈ ಥರತಕ್ಕಂಥ ದೇವತೆಗಳಿಗೆಲ್ಲ ನಾವು ಪೂಜೆಗಳು ಮಾಡ್ತಕ್ಕಂಥದ್ದು. ಸಂಪೂರ್ಣವಾಗಿ ಜೀವಂತವಾಗಿ ಮತ್ತು ಸ್ವಭಾವ ಜೀವಂತವಾಗಿ ಮತ್ತು ತಾಜಾವಾಗಿ ಎಂದು ತೋರುತ್ತದೆ ಈ ಶ್ರಾವಣ ಮಾಸ. ಯಾವತ್ತೂ ಸಹ ಶ್ರಾವಣ ಮಾಸದಲ್ಲಿ ನಾವು ಮಾಡಬೇಕಾದ ಕೆಲಸಗಳು ಯಾವತ್ತೂ ಸಹ ಶಿವಪಂಚಾಕ್ಷರಿ ಮಂತ್ರವನ್ನು ಶ್ರಾವಣ ಮಾಸದಲ್ಲಿ ನೀವು ಎಷ್ಟು ಪಠನೆ ಮಾಡ್ತೀರೋ ಅಷ್ಟು ಪುಣ್ಯ ಫಲ ನಿಮಗೆ ದೊರೆತಕ್ಕಂಥದ್ದು. ತುಳಸಿ ಮಾಲೆಯಲ್ಲಿ ಲಕ್ಷ್ಮೀನಾರಾಯಣನ ಜಪ ಮಾಡಿದಾಗ ನಿಮಗೆ ಈಪ್ಸಿತ ಫಲ ಸಿಗ್ತಕ್ಕಂಥದ್ದು. ರುದ್ರಾಕ್ಷಿಯಿಂದ ಮೃತ್ಯುಂಜಯ ಜಪವನ್ನು ಮಾಡ್ತಕ್ಕಂಥದ್ರಿಂದ ವಿಶೇಷವಾಗಿ ಫಲ ಸಿಗ್ತಕ್ಕಂಥದ್ದು. ಯಾವತ್ತೂ ಸಹ ಸೋಮವಾರ ಉಪವಾಸ ಮಾಡಿ, ಒಂದೊತ್ತಾಗಲಿ ಎರಡೊತ್ತಾಗಲಿ ನೀವು ಒಂದು ಸ್ವಲ್ಪ ಮುಸ್ರೆ ಇಲ್ಲದೆ ಇರ್ತಕ್ಕಂಥದ್ದು ಅವಲಕ್ಕಿನೋ ಅಥವಾ ಹಾಲು ಹಣ್ಣು ತಗೊಂಡು ಒಂದು ಹೊತ್ತು ಉಪವಾಸ ಮಾಡಿದಾಗ ಸಹ ನಿಮಗೆ ಪೂರ್ಣ ಬಲ ಸಿಗ್ತಕ್ಕಂಥದ್ದು. ಶ್ರಾವಣ ಮಾಸದಲ್ಲಿ ಯಾವತ್ತೂ ಸಹ ನಾವು ಬೆಳಗಿನ ಜಾಮ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕಾಗತ್ತೆ. 4:30ರಿಂದ 5:30, 6:30 ಪೂಜೆ ಮುಗಿಸ್ಕೊಂಡಾಗ ನಮಗೆ ಲಕ್ಷ್ಮೀನಾರಾಯಣ, ಪಾರ್ವತಿ ಪರಮೇಶ್ವರರು ಸಹ ಒಲಿತಾರೆ. ಶಿವಚಾಲಿಸಾನ್ ಪಠನೆ ಮಾಡಿ, ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿ, ಶಿವಪಂಚಾಕ್ಷರಿ ಮಂತ್ರವನ್ನು ಓಂ ನಮಃ ಶಿವಾಯ ಜಪ ಮಾಡಿ, ಓಂ ನಮೋ ನಾರಾಯಣಾಯ ಅಂತಕ್ಕಂಥದ್ದು ಅಷ್ಟಾಕ್ಷರಿ ಮಂತ್ರ ಜಪವನ್ನು ಪಾರಾಯಣ ಮಾಡಿ, ಲಕ್ಷ್ಮೀನಾರಾಯಣ ಹೃದಯ ಅಂತಕ್ಕಂಥದ್ದು ಬರುತ್ತೆ ಅದನ್ನು ಪಾರಾಯಣ ಮಾಡಿ, ಸೌಂದರ್ಯ ಲಹರಿ ಅಂತಕ್ಕಂಥ ಮಂತ್ರವನ್ನು ಪಾರಾಯಣ ಮಾಡಿ, ಸ್ತೋತ್ರ ಬರುತ್ತೆ. ಅವಾಗೆಲ್ಲ ಮಾಡಿದಾಗ ನಿಮಗೆ ವಿಶೇಷ ಫಲ ಸಿಗ್ತಕ್ಕಂಥದ್ದು. ನೋಡಿ, ಶ್ರಾವಣ ಮಾಸದಲ್ಲಿ ನಮಗೆ ನಾಗಚೌತಿ ಬರುತ್ತೆ, ನಾಗಪಂಚಮಿ ಬರುತ್ತೆ, ಪುತ್ರದ ಏಕಾದಶಿ, ರಕ್ಷಾಬಂಧನ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಗೋಕುಲಾಷ್ಟಮಿ, ಅಜ ಏಕಾದಶಿ ಅಂತಕ್ಕಂಥದ್ದು, ಕಲ್ಕಿ ಜಯಂತಿ, ಶ್ರೀವರ ಮಹಾಲಕ್ಷ್ಮಿ ವ್ರತ, ಮಂಗಳಗೌರಿ ವ್ರತ, ಶ್ರಾವಣ ಶನಿವಾರ, ಋಗ್ಉಪಕರ್ಮ, ಯಜುಪಕರ್ಮ, ಸಿರಿಯಾಲ್ ಷಷ್ಠಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇವೆಲ್ಲ ಶ್ರಾವಣ ಮಾಸದಲ್ಲೇ ಬರ್ತಕ್ಕಂಥದ್ರಿಂದ ನಾವು ಈ ಶ್ರಾವಣ ಮಾಸದ ವಿಶೇಷತೆಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಶ್ರಾವಣ ಮಾಸದಲ್ಲಿ ಸಾತ್ವಿಕ ಜೀವನ ಶೈಲಿಯನ್ನು ನಾವು ಅನುಸರಿಸಬೇಕು. ಸಾತ್ವಿಕ ಆಹಾರವನ್ನು ನಾವು ಸಾತ್ವಿಕ ಆಹಾರವನ್ನು ನಾವು ಸೇವಿಸಬೇಕು. ಶ್ರಾವಣ ಮಾಸದಲ್ಲಿ ಅಶುಭವೆಂದು ಪರಿಗಣಿಸುವ ಕೆಲವು ವಿಷಯಗಳನ್ನು ಕೆಳಗೆ ಹೇಳ್ತಾ ಇದ್ದೀನಿ ನಾನು. ಹಾಗೆ ನೋಡಿ, ಆಲ್ಕೋಹಾಲ್ ಸೇವನೆ ತುಂಬ ತೊಂದರೆ ಕೊಡುತ್ತೆ. ಮಾಂಸಾಹಾರಿ ಅವರನ್ನು ಮತ್ತು ಕ್ಷೌರ ಮಾಡಿಸಬೇಡಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೇವನೆಯನ್ನು ತಪ್ಪಿಸಿ, ಆದಷ್ಟು ಕಂಟ್ರೋಲ್ ಮಾಡಿ. ಕೆಲವು ಪುರಾಣಗಳ ಪ್ರಕಾರ ಬದನೆ ತಿನ್ನುವುದನ್ನು ಸಹ ತಪ್ಪಿಸಬೇಕು. ಹಾಲನ್ನು ಅರ್ಪಿಸಬಹುದು, ಆದರೆ ಉಪವಾಸ ಆಚರಿಸುವ ಭಕ್ತರು ತಿಂಗಳಲ್ಲಿ ಹಾಲು ಕುಡಿಯಬಾರದು. ಶಿವಪೂಜೆ ಅಥವಾ ಶಿವನ ವಿಗ್ರಹ ಅಥವಾ ಶಿವಲಿಂಗದ ಅಭಿಷೇಕವನ್ನು ಬೆಳಗ್ಗೆ ಮಾತ್ರ ಮಾಡಲೇಬೇಕು. ಯಾವತ್ತೂ ಸಹ ಶ್ರಾವಣ ಮಾಸದಲ್ಲಿ ನಾವು ದಾನ ಮಾಡ್ತಕ್ಕಂಥದ್ದು ನೋಡಿ, ಅನ್ನದಾನ, ಕಪ್ಪು ಎಳ್ಳು, ಉಪ್ಪು, ರುದ್ರಾಕ್ಷಿ, ಬೆಳ್ಳಿಯ ವಸ್ತು, ಈ ವಸ್ತುಗಳನ್ನ ನೀವು ದಾನ ಮಾಡಿದಾಗ ನಿಮಗೆ ವಿಶೇಷವಾಗಿ ಫಲ ಕೊಡ್ತಕ್ಕಂಥದ್ದು. ಯಾವತ್ತೂ ಸಹ ನೋಡಿ, ಈ ಸ್ತೋತ್ರ ಬರುತ್ತೆ, ನಿಮಗೆ ಹೇಳ್ತಾ ಇದ್ದೀನಿ. ಈ ಸ್ತೋತ್ರವನ್ನು ನೀವು ಕೇಳಿಸ್ಕೊಂಡ್ರೆ ಸಾಕು, ನಿಮಗೆ
ಪೂರ್ಣ ಫಲ ಸಿಗ್ತಕ್ಕಂಥದ್ದು. ಅದರಿಂದ ನೀವು ಯಾವತ್ತೂ ಸಹ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಯಾವತ್ತೂ ಸಹ ಈ ಮಂತ್ರ ನಿಮಗೆ ಅಷ್ಟು ಶಕ್ತಿ ಕೊಡ್ತಕ್ಕಂಥದ್ದು. ನೋಡಿ, ಈ ಶ್ರಾವಣ ಮಾಸದಲ್ಲಿ ಮಂತ್ರವನ್ನು ಕೇಳಿಸ್ಕೊಳ್ಳಿ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣೈತಾಯ ಚ ಜಗತ್ತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೀರ್ತನಂ ಶ್ರವಣಂ ದಾನಂ ದರ್ಶನದ ಚಾಪಿ ಪ್ರಾರ್ಥಿವ ಗವಾಂ ಪ್ರಶಸ್ಯತೆ ವೀರ ಸರ್ವಪಾಪಹರಂ ಶಿವಂ. ಘೃತಕ್ಷೀರಪ್ರದಾಘಾವೋ ಘೃತೋಯುನ್ಯೋ ಘೃತೋದ್ಭವ ಘೃತನದ್ಯೋ ಘೃತಾವರ್ತಾಸ್ತಾಮೇ ಸಂತು ಸದಾ ಗೃಹೇ. ಘೃತಂ ಮೇ ಹೃದಯೇ ನಿತ್ಯಂ ಘೃತಾನಾಕ್ಯಂ ಪ್ರತಿಷ್ಠಿತಂ. ಘೃತಂ ಸರ್ವೇಷು ಗಾತ್ರೇಷು ಘೃತಂ ಮೇ ಮನಸ್ಸಿ ಸ್ಥಿತಂ. ಗಾವೋ ಮಮ ಘೃತೋ ನಿತ್ಯಂ ಗಾವಃ ಪೃಷ್ಠತತ್ ಏವ ಚ. ಗಾವೋ ಮೇ ಸರ್ವತಶ್ಚೈವ ಗವಾಂ ಮಧ್ಯೇವ ಸಾಮ್ಯಹಂ. ಇತ್ಯಾಚಮ್ಯ ಜಪೇತ್ಸಾಯುಂ ಪ್ರಾತಶ್ಚ ಪುರುಷಃ ಸದಾ. ಯ ದಕ್ಷಿಣ ಕರುಣಿತೆ ಪಾಪಂ ತಸ್ಮಾತ್ ಸಾ ಪರಿಮುಚ್ಯತೆ. ಈ ಮಂತ್ರವನ್ನು ನೀವು ಕೇಳಿಸ್ಕೊಂಡ್ಬಿಟ್ರೆ ಸಾಕು, ಜನ್ಮಾಂತರ ಪಾಪಕೃತ ದೋಷಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸ್ವಸ್ತಿ.